ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ದೇವರ ಆಶೀರ್ವಾದ ಇದ್ದರೆ ಎಲ್ಲರೂ ಚೆನ್ನಾಗಿರ್ತೀವಿ. ನಮ್ಮ ಕೈಲಿ ನಿಮ್ಮ ಕೈಲಿ ಏನಿರುತ್ತೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಡೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಈ ನಡುವೆ ಫ್ರೆಂಡ್ಸ್. ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸ್, ಇವತ್ತು ಯಾವ ವಾರ? ಬುಧವಾರ ಆಗೇ ಹೋಯ್ತು. ನಾನು ವಾಚ್ ಹಾಕೊಂಡಿದ್ದೀನಿ, ಅದಕ್ಕೆ ಫ್ರೆಂಡ್ಸ್ ನಾನು ರೀಲ್ಸ್ ಮಾಡ್ತಾಯಿದ್ದೆ. ಇನ್ನು ಫ್ರೆಂಡ್ಸ್, ನಾನು ಏರ್ನ ಯಾಕೆ ಈ ಥರ ಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಜಾಸ್ತಿ ಏನು ನಾನು ಆಯಿಲ್ ಹಾಕಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಆಯಿಲ್ ಏನು ನಾನು ಜಾಸ್ತಿ ಹಾಕಿರೋಲ್ಲ, ಏರು ನೋಡಿ ಈ ಥರನೇ ಇರುತ್ತೆ. ನಾನು ತಲೆಗೆ ನಾಳೆ ಸ್ನಾನ ಮಾಡೋದು ನನಗೆ ಫ್ರೆಂಡ್ಸ್ ಹರಳೆಣ್ಣೆ ಬರುತ್ತೆ ಗೊತ್ತಾ? ಹರಳೆಣ್ಣೆ ಅಂತಾರೆ, ಇಲ್ಲೊಬ್ಬರು ಬೇರೆ ಥರನೇ ಕರೀತಾರೆ. ನಾವು ಊರ ಕಡೆ ಹಳ್ಳಿಲಿ ಕೈ ಎಣ್ಣೆ ಅಂತೀವಿ. ನಮ್ಮೂರಲ್ಲೆಲ್ಲ ಫ್ರೆಂಡ್ಸ್ ಅರ್ಥ ಆಗೋದೆ ಕೈ ಎಣ್ಣೆ ಅಂದರೆ. ಇಲ್ಲಿ ಬೆಂಗಳೂರಲ್ಲಿ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಹರಳೆಣ್ಣೆ ಅಂದರೆ ಅರ್ಥ ಆಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ಯಾವುದೇ ಸೀರೆ ಉಟ್ಟರು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಈ ಸ್ಯಾರಿ ಬಗ್ಗೆ ನಿಮಗೆ ಹೇಳಲೇಬೇಕು. ಇದು ಕಾಟನ್ ಸ್ಯಾರಿ ಫ್ರೆಂಡ್ಸ್. ಇದು ಬರೀ 300. ಇದನ್ನು ತಗೊಂಡು ಆಲ್ರೆಡಿ 3-4 ಇಯರ್ಸ್ ಆಯಿತು. ನಾನು ಯಾವುದೇ ಸೀರೆ ಆದರೂ ನಂದು ಫ್ರೆಂಡ್ಸ್ ಹೊಸ ಥರ ಇರುತ್ತೆ. ಇದು ಇಟ್ಟಿರ್ತೀನಲ್ಲ ಬೀರಲ್ಲಿ, ಸ್ವಲ್ಪ ನೋಡಿ ಟೈಟ್ ಆಗಿದೆ. ಫುಲ್ಲು ಸ್ಲೀವು ಈ ಥರ ಹೊಲಿಸಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಸ್ಲೀವ್ ಹೊಲಿಸಿದ್ದೀನಿ. ಆಮೇಲೆ ಸ್ಯಾರಿ ಪೂರ್ತಿ ನಾನು ಇವಾಗ ಯಾವ ಥರ ಹುಟ್ಟಿದ್ದೀನಿ, ಗೀರ್ ಥರ ಈ ಥರ ಪಲ್ಲು ಇದೇ ಥರ ಚಿಕ್ಕ ಕುಚ್ಚು. ನಿಮಗೆ ಹೇಳಿದ್ದೀನಲ್ಲ ಫ್ರೆಂಡ್ಸ್, ನಾನು ಕುಚ್ಚನ್ನ ಕಟ್ ಮಾಡ್ತೀನಿ, ಅಷ್ಟೊಂದು ದೊಡ್ಡದಾಗಿ ನಾನು ಕುಚ್ಚು ಇಟ್ಕೊಳ್ಳಲ್ಲ. ಹಂಗಾಗಿ ಫ್ರೆಂಡ್ಸ್, ಈ ಸ್ಯಾರಿ ಬಂದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದು. ನಂತರ ಏನಿಲ್ಲ ಅಂದರೆ ಈ ಕಲರ್ ಸ್ಯಾರಿ ಒಂದು 2-3 ಇರುತ್ತೆ, ಆದರೆ ಡಿಫ್ರೆಂಟ್ ಇರುತ್ತೆ. ಸ್ಲೀವ್ ಮಾತ್ರ ಇದನ್ನು ಆವಾಗ ನಮ್ಮ ಟೈಲರು ಉದ್ದ ಹೊಲ್ದಿದ್ರು, ಸ್ವಲ್ಪ ಟೈಟ್ ಇದೆ. ಒಂದು ಹೊಲಿಗೆ ಸ್ಟಿಚ್ ಓಪನ್ ಮಾಡ್ಕೊತೀನಿ. ಹಂಗಾಗಿ ಫ್ರೆಂಡ್ಸ್, ಯಾಕೆಂದರೆ ನಂದು ಎಲ್ಲ ಸ್ಯಾರಿನೂ ಫ್ರೆಂಡ್ಸ್, ನಾನು ನಿಮ್ಗೆ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾಯಿದ್ದೀನಿ. ನೀವು ಯಾವುದೇ ಬ್ಲೌಸ್ನ ಹೊಲಿಸ್ಕೋಬೇಕು ಅಂದ್ರೂ ಹೊಲಿಸುವಾಗಲೇ ಕ್ಲೀನಾಗಿ ನೀಟಾಗಿ ಹೊಲಿಸ್ಕೊಳ್ಳಿ. ಒಂದು ಏನಾದರೂ ಡಿಸೈನ್ ಇಟ್ಟು ಹೊಲಿಸ್ಕೊಳ್ಳಿ. ಯಾಕೆ ಗೊತ್ತಾ? ನಾವೊಂದು ಮದುವೆಗೆ ಅಕಸ್ಮಾತ್ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಏನೂ ತೊಂದರೆ ಇರಲ್ಲ, ಎಲ್ಲ ಬ್ಲೌಸ್ ಚೆನ್ನಾಗಿ ಹೊಲಿದಿರ್ತೀವಿ, ಯಾವುದಾದ್ರೂ ಸ್ಯಾರಿ ಹಾಕ್ಕೊಂಡು ಹೋಗ್ಬೋದು. ನಾನು ಫ್ರೆಂಡ್ಸ್ ಇದು ಬರೀ 300 ಅಲ್ವಾ, ಅದಕ್ಕೋಸ್ಕರ ಪ್ಲೇಯ್ನಾಗೆ ಬ್ಲೌಸ್ನ ಹೊಲಿಸಿದ್ದೀನಿ. ಹಿಂದ್ಗಡೆ ಏನಿಲ್ಲ, ಮಾಮೂಲಿ ಯೂನೆಕ್ ಅದು ರೌಂಡ್ ಇಟ್ಟಿದ್ದೀನಿ. ನಮ್ಮ ಹಳೇ ಟೈಲರೇ ನಂದು ಬ್ಲೌಸ್ ಎಲ್ಲ ಹೊಲಿಯೋದು. ಹಾಗಾಗಿ ನನ್ನ ಬ್ಲೌಸ್ ಎಲ್ಲನೂ ಫ್ರೆಂಡ್ಸ್ ಹಳೇ ಟೈಲರೇ ಯಾವಾಗಲೂ ನನಗೆ ಸ್ಟಿಚ್ ಮಾಡೋದು. ಅವರು ಕೇಳ್ತಾರೆ ಯಾವಾಗಲೂ, ಮೇಡಮ್ ಏನಾದರೂ ಡಿಸೈನ್ ಹಾಕ್ತೀರಂತ. ಯಾಕಂದರೆ ಫ್ರೆಂಡ್ಸ್, ಇದು ಆನ್ಲೈನಲ್ಲಿ ತಗೊಂಡಿದ್ದು ಫ್ರೆಂಡ್ಸ್. ನಾನು ಮೊದಲು ಕಂಪ್ನಿಲಿದ್ದಾಗ ಎಷ್ಟೊಂದು ಆನ್ಲೈನ್ ಇದು ಮಾಡ್ತಾಯಿದ್ದೆ ಗೊತ್ತಾ? ಆನ್ಲೈನ್ ಅಂದರೆ ನಮಗೆಲ್ಲ ಸಂಬಳ ಬರೋ ದಿನ ಕಾಯ್ತಾಯಿದ್ದು ಫ್ರೆಂಡ್ಸ್. ನಮ್ಗೆ ಅವಾಗ 7ನೇ ತಾರೀಕು ಸ್ಯಾಲ್ರಿ ಆಗ್ತಾಯಿತ್ತು. ಆದರೆ ನಾವೇನು ಬಟ್ಟೆಗೆ ಅಂತ ಜಾಸ್ತಿ ಖರ್ಚು ಮಾಡ್ತಾ ಇರಲಿಲ್ಲ. ಅದರಲ್ಲಿ ನಾನು ಕೂತಿದ್ದಾಗ ಯಾವುದಾದ್ರೂ ಜಾಸ್ತಿ ನಾವು ಅಮೆಜಾನ್ ಯೂಸ್ ಮಾಡ್ತಾಯಿದ್ದು ಫ್ರೆಂಡ್ಸ್. ಫ್ಲಿಪ್ಕಾರ್ಟಲ್ಲಂತೂ ನಾವು ಬಟ್ಟೆ ತಗೋತಾ ಇರಲಿಲ್ಲ. ಮೀಶೋ ಅದೆಲ್ಲ ನಾನು ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ನಾನೇನು ಮಾಡ್ತಾಯಿದ್ದೆ, ಕೂತಿದ್ರೆ ಎಲ್ಲ ಅದು ಇದು ಸ್ಯಾರಿ ಎಲ್ಲ ನೋಡ್ತಾಯಿದ್ದೆ. ನಾನು ನಮ್ಮ ಹುಡುಗರೆಲ್ಲರೂ ಈ ಸೀರೆ ಚೆನ್ನಾಗೈತೆ ಕಂಡ್ರೆ ಮೇಡಮ್ ಬುಕ್ ಮಾಡಿ ಅಂತ ಹೇಳ್ತಾಯಿದ್ರು. ನಮಗೆ ಪೇಮೆಂಟ್ ಬರೋದಕ್ಕೂ ಆ ಸ್ಯಾರಿ ಬರೋದಕ್ಕೂ ಒಂದೇ ಆಗ್ತಾಯಿತ್ತು. ಯಾಕೆ ಅಂದರೆ ಫ್ರೆಂಡ್ಸ್, ನಾವು ಸ್ಯಾರಿ ಬುಕ್ ಮಾಡ್ಕೊತಾ ಇದ್ವಾ, ಅಲ್ಲೇ ಕಂಪ್ನಿ ಹತ್ರನೇ ಬರ್ತಾಯಿತ್ತು. ಇಲ್ಲಾಂದರೆ ನಮ್ಮ ಮನೆ ಹತ್ರ ಬಂದರೆ ನಾನು ತಗೊಂಡೋಗಿ ಅವ್ರಿಗೆಲ್ಲ ಕೊಡ್ತಾಯಿದ್ದೆ. ಅದೊಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದೇ ಕಲರು, ಒಂದು ಹಬ್ಬ ಆಗಲಿ, ನಮ್ಮ ಆಫೀಸಲ್ಲಿ ಒಂದು ಪೂಜೆ ಆಗಲಿ, ನಮ್ಮ ಆಫೀಸಲ್ಲಿ ಒಂದು ಫಂಕ್ಷನ್ ಆಗಲಿ. ಆಮೇಲೆ ಫ್ರೆಂಡ್ಸ್, ನಮ್ಮ ಆಫೀಸಲ್ಲಿ ಹೋಮ ಪೂಜೆ ಮಾಡಿಸ್ತಾರೆ ವರ್ಷಕ್ಕೊಂದು ಟೈಮು. ನಮ್ಮ ಆಫೀಸು ಅಂದರೆ ಫ್ರೆಂಡ್ಸ್, ನಾನು ಅಲ್ಲೇ 10 ಇಯರ್ಸ್ ಕೆಲಸ ಮಾಡಿದ್ದು. ಈಗ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೆಲಸ ಮಾಡ್ತಾಯಿದ್ದಾಳೆ ಈಗ ಅಲ್ಲೇ, ಅವಳು ಎಂಪ್ಲಾಯಾಗಿ. ನಾವೆಲ್ಲ ಮಾತಾಡ್ಕೊತಾ ಇದ್ದೋ. ಇವಾಗ ನಮಗೆ ಯಾವ್ಯಾವಾಗ ಅಲ್ಲಿ ಕಲರ್ ಡ್ರೆಸ್ಸಿಗೆ ಪರ್ಮಿಷನ್ ಕೊಡೋರು ಅಂದರೆ ಫ್ರೆಂಡ್ಸ್, ಲಕ್ಷ್ಮೀ ಹಬ್ಬಕ್ಕೆ ಮತ್ತು ದಸರಾ ಹಬ್ಬಕ್ಕೆ. ಆವಾಗ ನಾವು ನಮ್ಮ ಸ್ಟಾಫು ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕಬೇಕು. ಆಮೇಲೆ ಅದರಲ್ಲಿ ಸ್ವಲ್ಪ ಜನ ನಮ್ಮ ಎಂಪ್ಲಾಯ್ ಮೇಡಮ್ದಿರು, ಅವರು ಏನೇ ಇಂಜಿನಿಯರ್ ಆದ್ರೂ ಅವರು ನಮ್ಮ ಹತ್ರ ಚೆನ್ನಾಗಿರ್ತಾಯಿದ್ರಲ್ಲ. ಆವಾಗ ಯಾವ ಥರ ಸೀರೆ ಹಾಕೊಬತ್ತೀರಿ ಫಸ್ಟೇ ಕೇಳ್ತಾಯಿದ್ರು ನಮ್ಮ ಎಂಪ್ಲಾಯ್ಸ್ ಎಲ್ಲ. ಇಲ್ಲ ಬಿಡಿ, ನೀವೆಲ್ಲ ಬ್ಲೌಸು ಚೆನ್ನಾಗಿ ಹೊಲಿಸ್ತೀರಾ, ಹೇಳಿ ನಾನೇನು ಆವಾಗ ತೋರಿಸ್ತಾಯಿದ್ದೆ, ನೋಡಿ ಮೇಡಮ್ ಈ ಥರ ಮಾಡ್ಕೊಂಡಿದ್ದೀವಿ ಅಂತ. ನಾನು ಯಾವಾಗಲೂ ಫ್ರೆಂಡ್ಸ್ ಒಂದೇ ಥರ ಮಾತಾಡ್ತಾಯಿದ್ದೆ. ಈ ದೊಡ್ಡವ್ರಿಗೊಂಥರ ಮಾತಾಡ್ಸೋದು, ಈ ಥರ ಆ ಥರ ಏನಿಲ್ಲ, ಜಂಬ ತೋರಿಸ್ಕೊಳ್ಳೋ ಥರ ಏನಿಲ್ಲ, ಸ್ಟೈಲಿಶ್ ಆಗಲಿ ಫ್ರೆಂಡ್ಸ್. ಯಾಕೆ ಗೊತ್ತಾ? ನಾನು ಯಾವಾಗಲೂ ಒಂದೇ ಥರ ಮಾತಾಡೋದು. ಆಮೇಲೆ ಅವರು ಬುಕ್ ಮಾಡ್ಕೊತಾಯಿದ್ರು, ಎಲ್ಲರೂ ಸೇರಿ ಬ್ಲೌಸು ಮಾತ್ರ ನಾನು ಫ್ರೆಂಡ್ಸ್, ನಮ್ಮ ಟೈಲರ್ ಯಾವಾಗಲೂ ಅಷ್ಟೇ, ನಾನು ಹೋಗಿ ಅಣ್ಣ ಈ ಥರ ನಂಗೆ ಒಂದು ಅರ್ಜೆಂಟ್ ಬ್ಲೌಸ್ ಆಗಲಿ ಹೊಲ್ಕೊಡ್ತೀವಿ ಬಿಡಿ ಅಂತ ಹೇಳೋರು. ಈಗ ಮೊನ್ನೆ ಒಂದು 3 ಸ್ಯಾರಿ, ಒಂದು 5 ಡ್ರೆಸ್ಸು ಎಲ್ಲನೂ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಒಂದೇ ಸಲ ಕೊಡೋದು, ತಿಂಗಳ ನಾನು ಹೊಲಿಯೋಕ್ಕೆ ಯಾರಿಗೂ ಕೊಡೋಲ್ಲ. ಒಂದೇ ಸಲ 1 ತಿಂಗಳು 2 ತಿಂಗಳಿಗೆ ನಾನು ಸ್ಯಾರಿಗಳನ್ನ ಕೊಡೋದು. ಹಂಗಾಗಿ ಫ್ರೆಂಡ್ಸ್ ಆ ಥರ ಇರ್ತಾಯಿತ್ತು. ಆಗಂತೂ ನಮಗೆ ಫುಲ್ ಖುಷಿ. ಎಲ್ಲ ನಾವೇ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೋ. ಅವರು ಪೂಜಾರು ನನಗೆ ಯಾವಾಗಲೂ ಹೇಳ್ತಾಯಿದ್ರು, ನೀವು ಅಸಿಸ್ಟೆಂಟಾಗಿ ಬಂದುಬಿಡಿ ಮೇಡಮ್ ನಮಗೆ ಅಂತ. ಯಾಕೆಂದರೆ ಅವ್ರು ಬರೋ ಅಷ್ಟರಲ್ಲಿ ನಾವು
ಕಳಸಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಮ್ಮ ಹುಡುಗರು ಕಟ್ಕೊಂಡು ಬಾಳೆ ದಿಂಡು ಕಟ್ಟೋದು ಬಾಳೆ ಕಂದು ಕಟ್ಟೋದು ಡೋರ್ ಹತ್ರ ಎಲ್ಲನೂ ಮಾಡ್ತಾಯಿದ್ದು. ಅದೇ ಒಂಥರ ಖುಷಿ ನೋಡಿ. ನಾವು ನೆನೆಸ್ಕೊತೀವಿ. ಯಾಕೆ ಅಂದರೆ ಫ್ರೆಂಡ್ಸ್, ಏನಾದರೂ ಒಂದು ನಮ್ಮ ಜೀವನದಲ್ಲಿ ಒಳ್ಳೇದು ನಡೆದ್ರೆ ನೆನೆಸ್ಕೊಳ್ಳಿ. ಯಾಕೆ ಗೊತ್ತಾ, ಅದಕ್ಕೇನು ನಾವು ಬಸ್ ಚಾರ್ಜ್ ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ನಮ್ಮ ಖುಷಿ ಅದು. ನಮ್ಮ ಜೀವನದಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡುವಾಗ ಎಂಥ ಒಳ್ಳೆಯವರಿದ್ದರು ಕೆಟ್ಟವರಿದ್ದರು, ಕೆಟ್ಟದ್ದನ್ನು ಯಾವತ್ತೂ ನೆನೆಸ್ಕೊಳ್ಳೇಬೇಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಕೆಟ್ಟವ್ರನ್ನ ಅವ್ರಿಗೆ ಬಿಡಬೇಕು ನಾವು. ಯಾಕೆ ಗೊತ್ತಾ, ಆ ದೇವರೇ ಅವ್ರಿಗೆ ನೋಡ್ಕೊತಾನೆ. ಒಂದು ಕೆಟ್ಟದ್ದು ಮಾಡಿರೋರಾಗಿರ್ಬೋದು, ಕೆಟ್ಟದ್ದು ಹೇಳಿರೋರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಅವ್ರನ್ನ ಬರೀ ನೀವು ನೋಡಿ ಏನೂ ಆರೈಸಲೇಬೇಡಿ. ಯಾಕೆ ಗೊತ್ತಾ, ಅದಕ್ಕೆಲ್ಲ ಒಬ್ಬ ಇದ್ದಾನೆ. ಮಳೆ ಬರೋಕ್ಕೆ, ಚಳಿ ಬರ್ಸೋಕ್ಕೆ, ಬಿಸಿಲು ಬರ್ಸೋಕ್ಕೆ, ನಮ್ಮ ಜೀವನದಲ್ಲಿ ಏನು ಕಷ್ಟಪಡಬೇಕು, ಏನು ಸುಖ ಪಡಬೇಕು, ಅದಕ್ಕೆಲ್ಲ ಮೇಲೊಬ್ಬ ಇದ್ದಾನೆ. ನಾವು ಏನು ಮಾಡಿಲ್ಲ ಅಂದ್ರೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವುದೊಂದು ಕೆಲಸ ಅದು ಇದು ಅಂತೆಲ್ಲ ಹೇಳ್ತಿರ್ತಾರೆ. ಅದನ್ನು ಅಲ್ಲೇ ಬಿಟ್ಬಿಡಿ. ಆ ಕ್ಷಣ ನಮಗೆ ನಿಮಗೆ ಬೇಜಾರಾಗ್ಬೋದೇನೋ, ಆದರೆ ಅವ್ರಿಗೊಂದು ಟೈಮು ದೇವ್ರು ಕೊಡ್ತಾನೆ ನೋಡಿ ಒಡ್ತಾನ. ಅವ್ರು ಎದ್ದೇಳೋಕ್ಕಾಗಲ್ಲ. ನಮಗೆ ನಿಮಗೆ ಕೊಟ್ಟಂಗೆ ಎದ್ದೇಳ್ತಾ ಇರ್ತೀವಿ. ಯಾಕೆಂದರೆ ನಾವು ಎದ್ದು ನಿಲ್ತಾ ಇರ್ತೀವಿ. ಯಾಕಂದ್ರೆ ನಾವು ಕಷ್ಟದಲ್ಲಿರ್ತೀವಿ, ಕಷ್ಟದ ಜೀವನ ನೋಡ್ತಾ ಇರ್ತೀವಿ. ಅವರು ಸುಖದಲ್ಲಿರ್ತಾರೆ. ಅವ್ರಿಗೊಂದು ಸರಿ ದೇವರು ಕೊಟ್ಟ ಒಡ್ತಾನ ಅಂದರೆ ಅವ್ರು ಭಾಳ ದಿನ ಬೇಕು ಎತ್ತರಿಸ್ಕೊಳ್ಳೋಕೆ. ಒಬ್ಬೊಬ್ರು ಎದ್ದೇಳೋದೇ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಮ್ಮ ನಿಯತ್ತು ನಮಗಿರಬೇಕು. ನಾನೇನು ಫ್ರೆಂಡ್ಸ್ ವೀಡಿಯೋ ಮಾಡುವಾಗ ಈ ಥರ ಹೇಳೋದು ಇರೋದೊಂದು ಆ ಥರ ಏನು ಫ್ರೆಂಡ್ಸ್, ನನ್ನ ಎಲ್ಲ ಹಳೆ ವೀಡಿಯೋನ ನೋಡಿ ನಂದು ಏನು ರಿಯಲ್ ನಡೆದಿರುತ್ತೆ ನಾನು ಅದನ್ನೇ ನಿಮ್ಮ ಹತ್ರ ಮಾತಾಡೋದು. ನಾನು ಆಲ್ರೆಡಿ 17-18 ವರ್ಷದಿಂದಲೂ ಕೆಲಸ ಮಾಡ್ತಾಯಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇನ್ನು ಇವತ್ತು ನನ್ನ ಮಗಳು ಆಫೀಸು 3 ದಿವಸ 4 ದಿವಸ ಅವರು ವರ್ಕು ಮಾಡಬೇಕು. ಬಿಸಿಬೇಳೆ ಇನ್ನು ಬರೀ ನಾನು ಇವತ್ತು ಡೈಲಿ ರೋಟೀನ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಇವತ್ತು ನಾನು 6:30ಗೆಲ್ಲ ಎದ್ಬಿಟ್ಟೆ. ಯಾಕೆಂದರೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಬೇಕಿತ್ತು. ಬಟ್ಟೆ ಎಲ್ಲ ವಾಶ್ ಮಾಡಿ ಮಿಷನ್ಗೆ ಹಾಕಿ ಏನು ಕೆಲಸ ಮಾಡೋದು ಅಂತ ನೋಡಿದ್ರೆ, ಆಮೇಲೆ ತರಕಾರಿ ಎಲ್ಲ ಇನ್ನೂ ಜಾಸ್ತಿ ಇತ್ತಲ್ಲ, ಬಿಸಿಬೇಳೆ ಬಾತ್ ಮಾಡಿದೆ. ಬಿಸಿಬೇಳೆ ಬಾತ್ ಮಾಡಿ ಸೌತೆಕಾಯಿ ಕಟ್ ಮಾಡಿ ನಲ್ಲಿಕಾಯಿ ಒಂದೇ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು, ಅವಳು ಹೆಸರು ಕಾಳು ಮೊಳಕೆ ಕಟ್ಟಿದ್ಲು. ಮಮ್ಮಿ ಅದನ್ನು ಬೇಯಿಸು ಅಂದ್ಲು. ಅದನ್ನು ಹೀರೆಕಾಯಿ ಹಾಕಿ ಬೇಯಿಸಿ ಅಷ್ಟು ಅಡುಗೆ ಎಲ್ಲ ಆಯಿತು. ಅಷ್ಟರಲ್ಲಿ ಏನಾಯಿತು ಫ್ರೆಂಡ್ಸ್, ನಮ್ಮನೆ ವಾಶ್ ಬೇಷನ್ನು ಸ್ವಲ್ಪ ಕಟ್ಕೊಂಡಿತ್ತು. ನಾನೇನು ಮಾಡಬೇಕಾಯಿತು, ಅದನ್ನು ತಿರುಗಿಸಿ ತೆಗಿಬೇಕಿತ್ತು. ನಾನು ಅದನ್ನೇ ಫುಲ್ ಎಳೆದ್ಬಿಟ್ಟೆ. ಎಲ್ಲ ನೀರು ತುಂಬ್ಕೊತು ಫ್ರೆಂಡ್ಸ್. ಅರ್ಧ ಅವರು ಕಿಚನಲ್ಲೆಲ್ಲ ನೀರು ತುಂಬ್ಕೊತ. ಆಮೇಲೆ ಅವಳೇ ಆ ಕಡೆ ಬಚ್ಚಲ ಮನೆಗೆ ಹೋಗಿ ಪಾತ್ರೆ ವಾಶ್ ಮಾಡ್ಕೊಬಂದು ಕೊಟ್ಟಲು. ಇನ್ನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಗಾಡೀಲಿ ಹೋದ್ಲು. ಅವ್ರಿಗೇನು ನಾವೇನು ಕರ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ನಮ್ಮ ಮಕ್ಕಳನ್ನ ಅವಳೇ ರೆಡಿಯಾಗಿ, ಅವಳೇ ನಾಷ್ಟ ಮಾಡಿ, ಅವಳೇ ಬಾಕ್ಸ್ಗೆ ಹಾಕ್ಕೊಂಡು ಹೋದ್ರು. ಎಲ್ಲನೂ ನಾನು ಕಲಿಸಿದ್ದೀನಿ, ಹೆಂಗಿರಬೇಕು, ಯಾವ ಥರ ಒಂದು ಕೆಲಸ ಆದರೆ ಯಾವ ಥರ ಹೋಗಬೇಕು ಅಂತ ಎಲ್ಲ ನೀಟಾಗಿ ರೆಡಿಯಾಗಿ ಹೋದ್ಲು. ಆಮೇಲೆ ಆಂಜನೇಯಂದು ಬುಕ್ ಬಿಟ್ಟು ಹೋಗಿದ್ಲು, ಮತ್ತೆ ರಿಟರ್ನ್ ಬಂದು ಅವಳದು ಬೆಡ್ರೂಮಲ್ಲಿ ಸಿಗಲಿಲ್ಲ. ಅದಕ್ಕೆ ನಂದೇ ಕೊಟ್ಟು ಕಳಿಸ್ದೆ. ನಾನು ಯಾವಾಗಲೂ ಫ್ರೆಂಡ್ಸ್ ಆಂಜನೇಯಂದು ಹನುಮಾನ್ ಚಾಲೀಸ್ ಇರುತ್ತಲ್ಲ, ನಾನು ಬ್ಯಾಗಲ್ಲಿ ಒಂದು ಇಟ್ಕೊಂಡಿರ್ತೀನಿ. ನಾನು ಮಲ್ಕೊಳ್ಳೋ ತಲೆ ಸಂದಿಗೆ ಒಂದು ಇಟ್ಕೊಂಡಿರ್ತೀನಿ ಯಾವಾಗಲೂ. ನೀವು ಅಷ್ಟೇ ಫ್ರೆಂಡ್ಸ್, ನಿಮ್ಗೆ ಯಾವಾಗಾದರೂ ನಿದ್ದೆ ಬರಲಿಲ್ಲ, ಏನಾದರೂ ಬೇಜಾರಾಯಿತು ಮನಸ್ಸಿಗೆ, ಆಗ ಹನುಮಾನ್ ಚಾಲೀಸ್ ಓದ್ಬಿಟ್ಟು ಮಲ್ಕೊಳ್ಳಿ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಯಾಕೆ ಕೆಟ್ಟ ಕನಸು ಬರೋಲ್ಲ. ನಾನು ಈಗ ಒಂದು 6-7 ಮಂತಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೊಂದು ಬುಕ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಅವಳಿಗೆ ನನ್ನ ಬುಕ್ಕೆ ಕೊಟ್ಟು ಕಳಿಸಿ ಹೇಳಿದ್ದೀನಿ, 2 ಬುಕ್ ತಗೋ ಮಗ, ಬ್ಯಾಗಲ್ಲಿ ಒಂದು ಇಟ್ಕೊ, ಯಾವಾಗಾದರೂ ಆಫೀಸ್ಗೆ ಹೋಗುವಾಗ ಬೆಡ್ರೂಮಲ್ಲಿ ಒಂದು ಇಟ್ಕೊ ಅಂತ ಹೇಳಿದ್ದೀನಿ. ಇನ್ನು ಅವಳು ಡೈರಿ ಅದು ಇದು ಎಲ್ಲ ಇಟ್ಕೊಂಡಿರ್ತಾಳೆ ಫ್ರೆಂಡ್ಸ್. ಅದೇನು ನಾನು ನೋಡೋಕ್ಕೆ ಹೋಗಲ್ಲ. ನಾನು ಇದುವರೆಗೂ ಅವ್ರದ್ದು ಏನು ಬುಕ್ಕು ಯಾವುದು ನೋಡಲ್ಲ. ಏನಾದರೂ ಬೇಕು ಅಂದರೂ ಒಂದು ತಂದು ಕೊಡೋದಷ್ಟೇ, ಇಲ್ಲಾಂದ್ರೆ ಅವರೇ ತಗೋತಾರೆ ಅದನ್ನೆಲ್ಲ. ಈಗ ರೆಡಿಯಾಗಿ ಹೋಗಿದ್ದಾಳೆ. 6 ಗಂಟೆಗೆ ಬರ್ತಾಳೆ. ಇನ್ನು ಫ್ರೆಂಡ್ಸ್ ಆಮೇಲೆ ಹೀರೆಕಾಯಿ ಮೊಳಕೆ ಹುಳಿಕಾಳು ಬೇಯಿಸಿದ್ನ ಅದು ರಸ ಹಂಗೆ ಇಟ್ಟಿದ್ದೀನಿ. ಬೆಳಗ್ಗೆಗೆ ರಸಮ್ ಮಾಡಮ್ಮ, ಸಾಯಂಕಾಲ ರಸಮ್ ಮಾಡಮ್ಮ ಬರೋಷ್ಟರಲ್ಲಿ ನಾನು ಬರೋದು 11:30. ಅವಳು ಬೇಗ ಬರ್ತಾಳೆ, 6 o'clock 7 o'clock ಬರ್ತಾಳೆ. ಇನ್ನು ಗಾಡಿ ಓಡೋದೆಲ್ಲ ಚೆನ್ನಾಗಿ ಕಲಿಸಿದ್ದಾಳೆ, ಓಡಿಸೋದೆಲ್ಲ ಚೆನ್ನಾಗಿ ಕಲ್ತಿದ್ದಾಳೆ ಫ್ರೆಂಡ್ಸ್. ಆಮೇಲೆ 4 ವೀಲರ್ದು DL ಮಾಡಿಸ್ಕೊಟ್ಟಿದ್ದೀನಿ. 2 2 ವೀಲರು 4 ವೀಲರ್ ಇಬ್ರಿಗೂ ಹಂಗೆ ನಮ್ಮ ಮನೇಲಿ ಇಬ್ರಿಗೂ ಐತೆ. 2 ವೀಲರು 4 ವೀಲರ್ 2 ಒಟ್ಟಿಗೆ ಮಾಡಿಸ್ಕೊಟ್ಟಿದ್ದೀನಿ. ಆದರೆ ಕಾರ್ ಇನ್ನೂ ನಾವು ತಗೊಂಡಿಲ್ಲ ಫ್ರೆಂಡ್ಸ್ ಅವಳಿಗೆ. ಅಯ್ಯೋ ಇವಾಗ ಏನಕ್ಕೆ, ಇನ್ನು ಮುಂದೆ ಬೇಕಾದಷ್ಟು ಐತಲ್ಲ, ಮದುವೆ ಆದಾಗ ತಗೊಳ್ಳಿ ಅಂದ್ಬಿಟ್ಟು ನಾನೇ ಸ್ಟಾಪ್ ಮಾಡಿದ್ದೀನಿ. ಒಟ್ಟಿನಲ್ಲಿ 4 ವೀಲರು ಕಾರ್ ಡ್ರೈವಿಂಗು ಕಲಿಸಿದ್ದೀನಿ, 2 ವೀಲರು ಕಲಿಸಿದ್ದೀನಿ, 2 DL ಆಗಿದೆ. ಈಗ ಗಾಡಿ ಅವಳೇ ತಗೊಂಡೋದು. ಈಗ ಫ್ರೆಂಡ್ಸ್ ಅವಳು 5 years 6 yearsಯಿಂದ ಆಫೀಸ್ಗೆ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಇವಾಗೇನೋ ನಮ್ಮ ಆಫೀಸಲ್ಲಿ ಬರಬೇಕು ಅಂದಿದ್ದಾರೆ ಅಂತ 3 days ಹೋಗ್ತಾಳೆ. ಇನ್ನು ಇವತ್ತು ಬುಧವಾರ ಗುರುವಾರ ಶುಕ್ರವಾರ 3 days ಹೋಗಬೇಕು ಮಮ್ಮಿ ಅಂದಿದ್ದೀನಿ. ಇನ್ನು ಸಾಟರ್ಡೆ ಸಂಡೇ ಅವ್ರಿಗೆ ರಜೆ ಇರುತ್ತೆ. ಹಂಗಾಗಿ ಅವಳದೇ ಗಾಡಿ ತಗೊಂಡೋಗಿದ್ದಾಳೆ. ನಮ್ಮಲ್ಲಿ ಅವಳಿಗೂ ಗಾಡಿ ಇದೆ, ನನಗೂ ಗಾಡಿ ಇದೆ. ಆವಾಗಲೇ ಗಾಡಿನ ಫ್ರೆಂಡ್ಸ್ ಲೋನಲ್ಲಿ ಕೊಡಿಸಿದ್ದೀನಿ. ಆ ಲೋನು ತೀರೋಯ್ತು, ಅವ್ರಿಗೆ ಕೊಟ್ಟಿದ್ದೀನಿ. ಹಂಗಾಗಿ ಮೊನ್ನೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಬಂದಿದೆ. ಈಗ ಹೋಗಿದ್ದಾಳೆ. ಇನ್ನೇನು ಫ್ರೆಂಡ್ಸ್, ನಾನು ರೆಡಿಯಾಗಿದ್ದೀನಿ. ಡ್ರೆಸ್ ಒಂದು ಚೇಂಜ್ ಮಾಡ್ಕೊಳ್ಳೋದು, ಊಟ ಬಾಕ್ಸ್ಗೆ ಹಾಕ್ಕೊಂಡು ನಾನು ಹೋಗ್ತೀನಿ ಅಷ್ಟೇ. ನಾನು ಬರೋದು 11:30 ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಬಿಸಿಬೇಳೆ ಬಾತ್ ಮಾಡಿ ತುಂಬ ದಿನವೇ ಆಗಿತ್ತು. ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ತಂದಿದ್ದೀನಿ 1 kg ಫ್ರೆಂಡ್ಸ್. ಮೇಲೆ ಒಣಗಾಕಕ್ಕೆ ಹೋಗೋಕ್ಕೆ ಅರ್ಧ ಬಿಸಿಲು, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಣಗಿಸಿ ಪುಡಿ ಮಾಡಿಸ್ಕೋಬೇಕು. ಈ ಮೆಣಸಿನ್ಕಾಯಿ ಪುಡಿ ಒಂದು ಖಾಲಿ ಆಗೈತೆ. ಮಿಕ್ಸ್ ಮಾಡಿರೋ ಸಾಂಬಾರು ಪುಡಿ ಐತೆ, ಅರ್ಜೆಂಟ್ ಏನಿಲ್ಲ. ಇನ್ನು ಧನಿಯಾ ಪುಡಿನೂ ಮಾಡಿಸಿಟ್ಕೊಂಡಿದ್ದೀನಿ.
ಇನ್ನು ಫ್ರೆಂಡ್ಸ್ ನಮಗೆ ಈ ವೀಕಲ್ಲಿ ನಮ್ಮ ಅಣ್ಣನ ಮಗಂದೊಂದು ಮದುವೆ ಐತೆ. ಅದು ನಮ್ಮ ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಅವರಿಲ್ಲ ಫ್ರೆಂಡ್ಸ್, ತೀರೋದ್ರು. ನಮ್ಮ ಮಗಳು ಇವಾಗ ಹೇಳಿದ್ಲು ಈ ಸಂಡೇ ಇರ್ಬೋದು ಮದುವೆ, ಸಾಟರ್ಡೇ ಸಂಡೇ ಅಂತ ಹೇಳಿದ್ಲು, ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ದರೆ ನಾನು ಹೋಗ್ತೀನಲ್ಲ ಆವಾಗ ವೀಡಿಯೋ ಮಾಡ್ತೀನಿ. ಈಗ ಹೋಗೋಕ್ಕೆ ನಂಗೆ ಸ್ವಲ್ಪ ಬೇಜಾರು, ಯಾಕೆಂದರೆ ಅವಳು ನಮ್ಮ ತಂಗಿನೇ ಆಗಬೇಕು, ನಮ್ಮ ಅಕ್ಕನ ಮಗಳು. ಅವಳು ತೀರೋದ್ಲು ಫ್ರೆಂಡ್ಸ್ ಚಿಕ್ಕ ವಯಸ್ಸಿಗೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಈ ಸಾವು ಅನ್ನೋದು ಯಾರನ್ನು ಬಿಡಲ್ಲ. ಅವಳಿಗೆ ಏನಿಲ್ಲ, ಒಂದು ಸಿಂಪಲ್ ಕಾಯಿಲೆ ಬಂದಿತ್ತು, ಯೂರಿನ್ ಇನ್ಫೆಕ್ಷನ್ ಥರ ಮುಚ್ಚಿಟ್ಟು, ಆಮೇಲೆ ಹೆಂಗೆಂಗೋ ಆಗೋಗಿ ತೀರೋದು. ಮಳೆಯಲ್ಲಿ ಅವಳದು ಮಣ್ಣು ಮಾಡಿದ್ರು, ಸಾವು ಹೋಗಿದೆ. ಇನ್ನು ನಾನು ಹೋಗಿಲ್ಲ, ಆದರೆ ಈ ಮದುವೆಗೆ ಹೋಗಲೇಬೇಕು ಫ್ರೆಂಡ್ಸ್. ಯಾಕೆಂದರೆ ಇದೇ ಲಾಸ್ಟ್ ಮದುವೆ, ಒಬ್ಬನೇ ಮಗಳೂ ತೀರೋದ್ಲು. ಒಂಥರ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಈ ಜೀವನ ಯಾರಿಗೂ ಶಾಶ್ವತ ಇಲ್ಲ. ಈಗ ಅವ್ರ ಮನೆಯಲ್ಲಿ ನೋಡಿ, ಮಗಳೂ ಸತ್ತೋದ್ಲು, ನಮ್ಮ ತಂಗಿನೂ ಸತ್ತೋದ್ಲು. ತಂಗಿ ಅಂದರೆ ನಮ್ಮ ಅಕ್ಕನ ಮೊಮ್ಮಗಳು. ಭಾನುವಾರ ಹೋಗಬೇಕು ಅಂದ್ಕೊಂಡಿದ್ವಿ, ನನ್ನ ಮಗಳಿಗೆ ಹೇಳಿದ್ದಾಳೆ. ನೋಡೋಣ ಫ್ರೆಂಡ್, ನಾವೇನು ಪ್ರಿಪ್ರೇಷನ್ ಇಲ್ಲ ಫ್ರೆಂಡ್ಸ್, ಮಾಮೂಲಿ ರೇಷ್ಮೆ ಸೀರೆಗಳೈತೆ, ಒಂದು ಇಟ್ಕೊಳ್ಳೋದು. ಈ ಸೆಕೆ ಬಿಸಿಲು, ಎಲ್ಲಿ ಮದುವೆ, ಮೈಸೂರಲ್ಲೋ ಎಲ್ಲೋ, ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಇನ್ವಿಟೇಷನ್ ಅವಳ ಹತ್ರನೇ ಐತೆ. ಅವಳು ಬಂದಾಗ ಹೇಳಿದ್ಲು, ಮಮ್ಮಿ ಈ ಥರ ಮಾವ ಫೋನ್ ಮಾಡೈತೆ, ಆಮೇಲೆ ಅಜ್ಜಿ ಫೋನ್ ಮಾಡೈತೆ ಅಂತ. ಒಟ್ಟಿನಲ್ಲಿ ಹೋಗ್ತೀವಿ ಫ್ರೆಂಡ್ಸ್, ಇದೆಲ್ಲ ಲಾಸ್ಟ್ ಮದುವೆ ಅಲ್ವಾ, ಇನ್ನು ಅಣ್ಣನೂ ಬೇಜಾರು ಮಾಡ್ಕೊತಾರಲ್ಲ ಅಂತ. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಆಗೋಯ್ತು. ಇನ್ನು ಕೆಲ್ಸಕ್ಕೆ ಹೋಗೋರ ಬಗ್ಗೆ ನಿಮಗೆ ಗೊತ್ತು, ನಾವು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು, ಹೆಂಗೆ ಏನು ಅಂತ. ನಾನಂತೂ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಒಂದು ಅರ್ಧ ಅವರ್ ಯಾಕೋ ನನಗೆ ಸುಸ್ತಾಗೋಯ್ತು, ಕೂತಿದ್ದೆ. ಇನ್ನು ಮತ್ತೆ ಇದ್ದೆ, ಅವಳು ಹೋಯ್ತಾಳಲ್ಲ ನಾಷ್ಟ ತೊಗೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಎದ್ದು ಎಲ್ಲ ಕೆಲಸ ಮಾಡಿ ಎಲ್ಲನೂ ರೆಡಿ ಮಾಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ನಂದು ಡೈಲಿ ರೋಟೀನ್ ಆಗಲೇಬೇಕು. ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಫ್ರೆಂಡ್ಸ್, ಇನ್ನೇನು ಆಲ್ರೆಡಿ 12:25 ಆಯಿತು. ಇನ್ನೊಂದು 10 ನಿಮಿಷ ನಾನು ಬೇಗನೆ ಹೋಗ್ತೀನಿ, ಯಾಕೆಂದರೆ ಫುಲ್ ಟ್ರಾಫಿಕ್ ಅಲ್ವಾ. ಹಂಗಾಗಿ ಸ್ವಲ್ಪ ಬೇಗ ಹೋಗ್ಬಿಡ್ತೀನಿ. ಅದರೊಳಗೆ ಬಿಸಿಲಿನ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಹೇಳೋ ಹಾಗಿಲ್ಲ, ಅಷ್ಟು ಬಿಸಿಲು. ಇನ್ನು ಇವತ್ತಿನ ನನ್ನ ಡೈಲಿ ರೋಟೀನ್ ಇಷ್ಟ ಆಯಿತು, ನೋಡಿದ್ರಲ್ಲ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಇದೆ ಯಾರಾದರೂ ಫಸ್ಟು ನೋಡ್ತಾಯಿದ್ರೆ, ನೋಡೋದಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.